ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮುದ್ದು ಸೊಸೆಯ ನಾಳಿನ ಸಂಚಿಕೆಯಲ್ಲಿ ಏನಾಗಬಹುದು ಅನ್ನೋದನ್ನು ತುಂಬ ವಿಸ್ತಾರವಾಗಿ ನೋಡೋಣ. ಈ ಕತೆ ಒಂದು ಹೆಣ್ಣಿನ ಭಯ, ನಂಬಿಕೆ, ಆಸೆ ಮತ್ತು ನೋವುಗಳ ನಡುವಿನ ಹೋರಾಟ. ಒಂದು ಸುಳ್ಳು, ಒಂದು ಸತ್ಯ, ಒಂದು ಜೀವನ. ವಿದ್ಯಾ ಮಾಡ್ತಾ ಇರುವ ನಾಟಕ ಯಾವಾಗ ಸತ್ಯವಾಗುತ್ತೆ ಅಥವಾ ಆಕೆ ಜೀವನವೇ ಹಾಳಾಗುತ್ತಾ? ಕತೆ ಶುರುವಾಗುವುದೇ ವಿದ್ಯಾಳ ಒದ್ದಾಟದಿಂದ. ಟ್ಯೂಷನ್, ಮನೆ ಕೆಲಸ, ಮನಸ್ಸಿನೊಳಗಿನ ರಹಸ್ಯ ಇವೆಲ್ಲದರ ನಡುವೆ ಅವಳು ಬದುಕ್ತಾ ಇದ್ದಾಳೆ. ವಿದ್ಯಾಳ ಮನಸ್ಸು ಹೇಳ್ತಾ ಇದೆ, ಇನ್ನೆಷ್ಟು ದಿನ ಈ ಸತ್ಯವನ್ನು ಮುಚ್ಚಿಡೋದು? ಅವಳ ಹೊಟ್ಟೆಯೊಳಗೆ ಮಗು ಇಲ್ಲ ಅನ್ನೋ ಸತ್ಯ, ಆದರೆ ಹೊರಗಡೆ ಎಲ್ಲರಿಗೂ ತಾಯಿ ಆಗ್ತಾ ಇದ್ದೀನಿ ಅನ್ನೋ ಸುಳ್ಳು. ಇದು ಅವಳ ಪ್ರತಿದಿನದ ನರಕ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ನಕಲಿ ಮಾಡ್ತಾನೆ, ಮೊದಲ ದಿನ ಪಾರಾಗ್ತಾನೆ, ಆದರೆ ಪ್ರತಿದಿನ ಅವನಿಗೆ ಭಯ, ಇಂದು ಹಿಡಿಯುತ್ತಾರೆ ಅನ್ನೋದು. ಅದೇ ರೀತಿ ವಿದ್ಯಾಳ ಜೀವನದ ಕೂಡ ಭಯದ ಮೇಲೆ ನಿಂತಿದೆ. ವಿದ್ಯಾ ಬಾತ್ರೂಮ್ನಲ್ಲಿ ಬಿಚ್ಚಿಟ್ಟ ಬಟ್ಟೆ, ಅದೇ ಅವಳ ಸುಳ್ಳಿನ ಸಾಕ್ಷಿ. ಭದ್ರ ಅದನ್ನು ನೋಡ್ತಾನೆ, ಪ್ರಶ್ನೆ ಕೇಳ್ತಾನೆ. ಅವಳು ಕಷ್ಟಪಟ್ಟು ಒಂದು ಸುಳ್ಳು ಹೇಳಿ ಅದರಿಂದಲೂ ಪಾರಾಗ್ತಾಳೆ. ಆ ಕ್ಷಣದಲ್ಲಿ ಅವಳಿಗೆ ಆಗೋ ಅನುಭವ ಜೀವ ಉಳಿದಂತೆ ಅನ್ನಿಸುವಂಥದ್ದು. ಆದರೆ ಇದು ಕೇವಲ ಒಂದು ದಿನದ ಗೆಲುವು. ಮುಂದೆ ಇನ್ನೂ ದೊಡ್ಡ ಸಮಸ್ಯೆ ಕಾದಿದೆ. ಇಲ್ಲಿ ಕತೆ ತುಂಬ ಭಾವುಕವಾಗಿರುತ್ತದೆ. ವಿದ್ಯಾ ದೇವರ ಮುಂದೆ ಕುಳಿತು ಪ್ರಾರ್ಥನೆ ಮಾಡ್ತಾಳೆ. ನಾನು ನಿಜವಾಗಿಯೂ ತಾಯಿ ಆಗಬೇಕು, ಇಲ್ಲ ಅಂದರೆ ನನ್ನ ಜೀವನ ಮುಗಿಯುತ್ತದೆ. ಅವಳು ದೇವರ ಬಳಿ ಪರೀಕ್ಷೆ ಇಡ್ತಾಳೆ. ಹೂವು ಬೀಳಿದ್ರೆ ನಾನು ತಾಯಿ ಆಗ್ತೀನಿ. ಅದ್ಭುತವಾಗಿ ಹೂವು ಬೀಳುತ್ತದೆ. ಅವಳಿಗೆ ಭರವಸೆ ಮೇಲೆ ಭರವಸೆ ಬರುತ್ತದೆ, ದೇವರು ನನ್ನ ಜೊತೆ ಇದ್ದಾನೆ ಎಂದು. ಒಬ್ಬನು ಜೀವನದಲ್ಲಿ ತುಂಬ ಕಷ್ಟದಲ್ಲಿದ್ದಾಗ ಒಂದು ಸಣ್ಣ ಸಂಕೇತ ಸಿಕ್ಕರೂ ಅದನ್ನು ಅವರು ದೇವರ ಸಂದೇಶ ಅಂತ ನಂಬ್ತಾನೆ. ಅದೇ ರೀತಿ ವಿದ್ಯಾಳಿಗೆ ಹೂವು ಒಂದು ಆಸೆ, ಒಂದು ಕಡೆ ಭಯ, ಇನ್ನೊಂದು ಕಡೆ ದೇವರ ಮೇಲೆ ನಂಬಿಕೆ. ವಿದ್ಯಾ ಮನಸ್ಸಿನಲ್ಲಿ ಈಗ ನಾನು ನಿಜವಾಗಿಯೂ ತಾಯಿ ಆಗ್ಬಿಡ್ತೀನಿ ಅನ್ನೋ ಭರವಸೆ. ಆದರೆ ಪ್ರಪಂಚ ಅಷ್ಟು ಸುಲಭ ಅಲ್ಲ. ಈಶ್ವರಿ ಸೀರೆ ಕೊಡ್ತಾಳೆ. ಸಾಧಾರಣ ಸೀನ್ ಅನ್ನಿಸ್ತದೆ, ಆದರೆ ಅದು ಟ್ರ್ಯಾಪ್. ವಿದ್ಯಾಳಿಗೆ ಸೀರೆ ಹಾಕಿಸೋ ಹೆಸರಿನಲ್ಲಿ ಚಿತ್ರ ಅವಳ ಹೊಟ್ಟೆ ತಪಾಸಣೆ ಮಾಡ್ತಾಳೆ. ಸತ್ಯ ಹೊರಬೀರುತ್ತೆ, ಬಟ್ಟೆ ಕೆಳಗೆ ಬೀಳುತ್ತೆ. ಈಶ್ವರಿ ಶಾಕ್ ಆಗ್ತಾಳೆ. ಅವಳು ಜೋರಾಗಿ ಕೂಗ್ತಾಳೆ, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ಮನೆಯವರೆಲ್ಲ ಮುಂದೆ ಸತ್ಯ ಬಯಲಾಗುತ್ತದೆ. ವಿದ್ಯಾಳ ಕಣ್ಣಲ್ಲಿ ಭಯ, ಜೀವನವೇ ಮುಗಿದಂತೆ ಅನುಭವ. ಕೊನೆಗೆ ದೊಡ್ಡ ಟ್ವಿಸ್ಟ್. ಇದು ವಿದ್ಯಾಳ ಕನಸಾಗಿರಬಹುದು, ಅಂದರೆ ಇನ್ನೂ ಸತ್ಯ ಹೊರಬಂದಿಲ್ಲ, ಆದರೆ ಯಾವ ಕ್ಷಣದಲ್ಲಾದರೂ ಬರಬಹುದು. ಈ ಕತೆ ನಮಗೆ ಏನು ಹೇಳುತ್ತದೆ ಅಂದರೆ, ಸುಳ್ಳು ತಾತ್ಕಾಲಿಕ ರಕ್ಷಣೆ ಕೊಡುತ್ತದೆ, ಆದರೆ ಸತ್ಯ ಯಾವಾಗಲೂ ಹೊರಬರುತ್ತದೆ. ಭಯದಲ್ಲಿ ಬದುಕೋದು ಜೀವಂತ ನರಕ. ನಂಬಿಕೆ ಮತ್ತು ಸತ್ಯ ಮಾತ್ರ ಶಾಂತಿ ಕೊಡುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗಬಹುದು? ಈಶ್ವರಿ ಮತ್ತೆ ಅನುಮಾನ ಪಡಬಹುದು. ವಿದ್ಯಾ ಇನ್ನು ದೊಡ್ಡ ಸುಳ್ಳು ಹೇಳಬಹುದು, ಅಥವಾ ನಿಜವಾಗಿಯೇ ಅವಳಿಗೆ ಒಂದು ಅವಕಾಶ ಸಿಗಬಹುದು. ಕತೆ ಇನ್ನೂ ರೋಚಕವಾಗಿರುತ್ತದೆ. ಈ ಕತೆ ನಿಮಗೆ ಇಷ್ಟ ಆಯಿತಾ? ಇಂತಹ ಅಪ್ಡೇಟ್ ನಿಮಗೆ ಬೇಕಾದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಟೇಕ್ ಕೇರ್.